Next problem ನೋಡ್ಕೊಳ್ಳಿ. Fit a second degree parabola y is equal to ax square plus bx plus c in the least square sense for the following data and hence estimate y at x is equal to 6. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದು ಕೊಟ್ಟಿದ್ದಾರೆ, ಅದಕ್ಕೆ the normal equations associated with y is equal to ax square plus bx plus c or summation of y is equal to a summation of x square plus b summation of x plus n into c. Next x ಒಳಗಡೆ ಸೇರಿಸ್ಕೊಳ್ಳಿ. xy is equal to a summation of x cube. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಇರೋದು ಎಕ್ಸ್ ಕ್ಯೂಬ್ ಆಗುತ್ತೆ, ಎಕ್ಸ್ ಇರೋದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎನ್ ತೆಗೆದ್ಬಿಟ್ಟು ಸಿ ಜೊತೆಗೆ ಸಮೇಷನ್ ಆಫ್ ಎಕ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟು ಮತ್ತೆ ಎಕ್ಸ್ ಸೇರಿಸಿ, ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಪವರ್ 4 ಆಗುತ್ತೆ. ಇದು ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಇದು ಫಾರ್ಮುಲಾ, ನಾರ್ಮಲ್ ಇಕ್ವೇಷನ್ಸ್ದು ಫಾರ್ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ನೋಡಿ, ಸಮೇಷನ್ ಆಫ್ ಏನೇನು ಬೇಕು ನೋಟ್ ಮಾಡ್ಕೊಳ್ಳೋಣ. ಸಮೇಷನ್ ಆಫ್ ವೈ ಬೇಕು, ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಬೇಕು, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಬೇಕು, ನೆಕ್ಸ್ಟ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕು, ಸಮೇಷನ್ ಆಫ್ ಎಕ್ಸ್ ಕ್ಯೂಬ್ ಬೇಕು, ಸಮೇಷನ್ ಆಫ್ ಎಕ್ಸ್ ಪವರ್ 4 ಬೇಕು, ಫೈನಲಿ ಏನು ಬೇಕು. ಈಗ ಅದಕ್ಕೆ ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳೋಣ. ಎಕ್ಸ್ ವೈ ಕೊಟ್ಟಿದ್ದಾರೆ, ಅದು ಬರ್ಕೊಬಿಡೋಣ. ಎಕ್ಸ್ ಏನು 1 2 3 4 5, ವೈ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ವೈ ಇಸ್ 10 12 13 16 19. ನೆಕ್ಸ್ಟ್ ಬೇಕಾಗಿರೋದು ಎಕ್ಸ್ ವೈ, ಆಮೇಲೆ ಎಕ್ಸ್ ವೈ ಇದೆ ಆಲ್ರೆಡಿ, ಎಕ್ಸ್ ವೈ ಬೇಕು, ಎಕ್ಸ್ ಸ್ಕ್ವೇರ್ ವೈ ಇದರ ಫೋರ್ಕು, ಆಮೇಲೆ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಕ್ಯೂಬ್, ಆಮೇಲೆ ಎಕ್ಸ್ ಪವರ್ 4. ನೋಡಿ, ಇದನ್ನ ಕ್ಯಾಲ್ಸಿಲಿ ಯಾವ ಥರ ಮಾಡೋದಂದರೆ ಈ ಥರ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ವೈ, ಆಮೇಲೆ ಎಕ್ಸ್ ಸ್ಕ್ವೇರ್ ವೈ, ಎಕ್ಸ್ ಸ್ಕ್ವೇರ್ ಒಂದೇ ಸದಿಗೆ ಮಾಡ್ಕೊಳ್ಳಿ, ಎಕ್ಸ್ ಕ್ಯೂಬ್, ಆಮೇಲೆ ಎಕ್ಸ್ ಪವರ್ 4. ಈಗ ಕ್ಯಾಲ್ಸಿಲ್ ಮಾಡೋಣ, ಆಯಿತಾ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ, ಶಿಫ್ಟ್ 9 3 ಈಕ್ವಲ್, ಆಮೇಲೆ 4 ಡೆಸಿಮಲ್ ನಂಬರ್, ಈ ನಂಬರ್ ಇರೋದ್ರಿಂದ 4 ಡೆಸಿಮಲ್ ಏನು ಬೇಕಾಗಿಲ್ಲ. 10.2 0.5 ಆ ಥರ ಇದ್ದರೆ 4 ಡೆಸಿಮಲ್ ಬೇಕಾಗುತ್ತೆ. ಆಲ್ಫಾ ಎಕ್ಸ್ ವೈ, ಆಮೇಲೆ ಆಲ್ಫಾ ಎಕ್ಸ್ ಸ್ಕ್ವೇರ್ ವೈ, ಆಮೇಲೆ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಕ್ಯೂಬ್, ಆಮೇಲೆ ಎಕ್ಸ್ ಪವರ್ 4. ಈ ಥರ ಟೈಪ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ವ್ಯಾಲ್ಯೂ ಏನು 1, ವೈ ವ್ಯಾಲ್ಯೂ ಏನು 10. ಆನ್ಸರ್ಸ್ ಬಂತು, ನೀಟಾಗಿ ಬರೆಯೋಣ. 10, ನೆಕ್ಸ್ಟ್ ಬಂದು 10, ನೆಕ್ಸ್ಟ್ ಬಂದು 1, ನೆಕ್ಸ್ಟ್ 1 ಮತ್ತು 1. ಈಗ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಬಂದು 2, ವೈ ವ್ಯಾಲ್ಯೂ ಬಂದು 12, 24 48 4 8 16. Next x value 3, y value 13 39 117 9
27, 81. Next x value 4, y value 16, 64, 256, 16, 64, 256. X value 5 alva, y value 19, 95, 475, 25, 125, 625. ಈಗೇನು ಮಾಡಬೇಕು, ನೀಟಾಗಿ ನೋಡ್ಕೊಳ್ಳಿ. ಎಲ್ಲದು ಸಮೇಷನ್ ಬೇಕು. ಅದಕ್ಕೇನು ಮಾಡಬೇಕು, ಎ ಸಿ ಹೊಡ್ಕೊಂಡು ಮೋರ್ 3 ಸ್ಟಾರ್ಟಲ್ಲಿ ನೋಡಿ 3 ಸೆಲೆಕ್ಟ್ ಮಾಡಿ, ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಅಂತ. ಇದಾದಮೇಲೆ ಕಂಟಿನ್ಯೂಷನ್ಸ್ 3 ಸೆಲೆಕ್ಟ್ ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ ವ್ಯಾಲ್ಯೂಸು 1, 2, 3, 4, 5. ವೈ ವ್ಯಾಲ್ಯೂಸ್ 1ಗೆ 10, 2ಗೆ 12, 3ಗೆ 13, 4ಗೆ 16, 5ಗೆ 19. ಎ ಸಿ ಶಿಫ್ಟ್ 1, 3. ಸಮೇಷನ್ ಆಫ್ ಏನು ಬೇಕು ಫಸ್ಟು 15, ಶಿಫ್ಟ್ 1, 3. ಸಮೇಷನ್ ಆಫ್ ವೈ 4, 70, ಶಿಫ್ಟ್ 1, 3. ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 5, 232. Yes, shift 1, 3. Summation of x square by 37, 906. Shift 1, 3. Summation of x square andre 1, 55. Shift 1, 3. Summation of x cube andre 6, that is 225. Shift 1, 3. Summation of x power 4, that is 8, 979. ಈಗೇನು ಮಾಡಬೇಕು, ಇದಾದ ತಕ್ಷಣ ನಾರ್ಮಲ್ ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೋಬೇಕು. ಏನು ಬರ್ಕೋತೀರಾ, ನಾರ್ಮಲ್ ಈಕ್ವೇಷನ್ಸ್ become. First summation of y. Summation of y is to summation of y ಬಂದು 70. a into summation of x square. X square is to 55 plus b into summation of x. ಈಗ ನೋಡಿ summation of x is to 15. ಎಷ್ಟು 1, 2, 3, 4, 5. ಸಿ ಗೊತ್ತಾಯ್ತಲ್ವ. ನೆಕ್ಸ್ಟ್ ಸಮೇಷನ್ ಆಫ್ ಎಕ್ಸ್ ವೈ. ಸಮೇಷನ್ ಆಫ್ ಎಕ್ಸ್ ವೈ ಎಷ್ಟು 232. ಆಮೇಲೆ ಎ ಸಮೇಷನ್ ಆಫ್ ಎಕ್ಸ್ ಕ್ಯೂಬ್. ಎ ಸಮೇಷನ್ ಆಫ್ ಎಕ್ಸ್ ಕ್ಯೂಬ್ ಎಷ್ಟು 225 ಪ್ಲಸ್ ಬಿ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು 55 ಪ್ಲಸ್ ಸಿ ಸಮೇಷನ್ ಆಫ್ ಎಕ್ಸ್ ಅಂದರೆ 15. ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎಷ್ಟು 906 ಎ ಇಂಟು ಸಮೇಷನ್ ಆಫ್ ಎಕ್ಸ್ ಪವರ್ 4 ಅಂದರೆ 979 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಕ್ಯೂಬ್ ಎಷ್ಟು 225 ಪ್ಲಸ್ ಎ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು 55. ಕರೆಕ್ಟ್ ಅಲ್ವಾ. ಈಗ ನೋಡಿ ಎ ಸಿ ಹೊಡೆದು ಈಗ ಎ ಬಿ ಸಿನ ಫೈಂಡ್ ಮಾಡೋದು. ಶಿಫ್ಟು 1, 5, 1 ಎಷ್ಟು ಬಂತು 9.4. ಇನ್ನು ಸೈಡಲ್ಲಿ ಬರ್ಕೊಬಿಡೋಣ. ನೀವು ಸ್ಟಾರ್ಟ್ ಹೊಡಿತೀರಲ್ವ ಆ ಥರ ಅವಾಗ ನೋಟ್ ಮಾಡ್ಕೊಬೋದು ನಾವು. ಶಿಫ್ಟು 1, 3,
ಸಾರಿ ಶಿಫ್ಟ್ 1 5 2. ಈ ಎ ಬಿ ಸಿ ಅಂತ ಬರಿಬೇಡಿ, ಈ ಥರ ಬರೀ ವ್ಯಾಲ್ಯೂ ಬರ್ಕೊಳ್ಳಿ. ಆ ವ್ಯಾಲ್ಯೂ ಈಕ್ವಲ್ ಇರಬೇಕು, ಆ 3 ವ್ಯಾಲ್ಯೂನು ಆ ಥರ ಸಿಮಿಲರ್ ಇರಬೇಕು, ಸೇಮ್ ಇರಬೇಕು. ಎಷ್ಟು ಬಂತು? 0.2857. ಈ ಥರ ಆನ್ಸರ್ಸ್ ಬರಬೇಕು ನಿಮಗೆ. ಈ 3 ಆನ್ಸರ್ಸ್ ಬರಬೇಕು. ಈಗೇನು ಮಾಡಬೇಕು? ಈ ಈಕ್ವೇಷನ್ ಬಂದಾದಮೇಲೆ ಇಲ್ಲಿ ಮೋಡ್ ಈಕ್ವೇಷನ್ 5, ಇದರಲ್ಲಿ ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎ ಬಿ ಸಿ ಅಂದರೆ ಇದು ಟಿ. 55A 15B 5C 70 ಬಂದು ಟಿ. 225A 55B 15C ಡಿ ಎಷ್ಟು? 232 15C 232D. ನೆಕ್ಸ್ಟ್ 979A 225B 55C 906 ಬಂದು ಟಿ. ಆನ್ಸರ್ ಬಂದು ಆನ್ ಸಾಲ್ವಿಂಗ್ ವಿ ಗೆಟ್, ಈಗ ನೋಡಿ ಫಸ್ಟ್ ವ್ಯಾಲ್ಯೂ ಎಷ್ಟು? 0.2857. ಎ ವ್ಯಾಲ್ಯೂ 0.2857. ಬಿ 0.4857. and C 9.4. ಬೇಕಿದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ, ಆ ಥರನೇ ಆನ್ಸರ್ಸ್ ಇದೆ. ಅರ್ಥ ಆಗ್ತಿದೆ? 0.2857 ಅಂದರೆ ಇದು ಉಲ್ಟಾ ಇದೆ, ಇದು ಈ ಥರ ಇದೆ. ಅದು ಏನಾದರೂ ಇರಲಿ, 3 ಇಲ್ಲಿ ಬಂದಿರೋ ಥರ ಇದ್ದರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಗೊತ್ತಾಗ್ತಿದೆಯಾ? ಈಗ ನೋಡಿ, ಉಲ್ಟಾ ಬರೋಕ್ಕೆ ರೀಸನ್ ಏನಕ್ಕೆ ಅಂದರೆ ಇಲ್ಲಿ ax² + bx + c ಇರುತ್ತೆ ಅಲ್ವಾ. ಕ್ಯಾಲ್ಸಿಲಿ ನೋಡಿ ಸ್ಟ್ಯಾಟ್ ಹೊಡೆದಾಗ 3 ಹೊಡೆದಾಗ a + bx + cx². ಅರ್ಥ ಆಗ್ತಿದೆಯಾ? ಅಂದರೆ ಈ ಸಿ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ ಬಿನೇ ಇರುತ್ತೆ, ಎ ಜಾಗದಲ್ಲಿ ಸಿ ಇದೆ ಅಲ್ಲಿ ಕ್ಯಾಲ್ಸಿಲಿ. ಅದಕ್ಕೋಸ್ಕರ ಉಲ್ಟಾ ಬರೋದು ಅಷ್ಟೇ. ನೀವು ಬರೀ ನಂಬರ್ಸ್ನ ಈ ಥರ ನೋಟ್ ಮಾಡ್ಕೊಳ್ಳಿ, ಅದು ಕರೆಕ್ಟ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ವೆರಿಫಿಕೇಷನ್ಗೋಸ್ಕರ ಅಷ್ಟೇ. Therefore y is equal to 0.2857x² plus 0.4857x plus c ಅಂದರೆ 9.4. ದಿಸ್ ಈಸ್ ದ ಫೈನಲ್ ಆನ್ಸರ್. ಈಗ ಇದು ಬೆಸ್ಟ್ ಫಿಟ್ಟಿಂಗ್ ಪ್ಯಾರಾಬೋಲಾ ಆದರೆ ಬೇಕಾಗಿರೋದನ್ನು y at x is equal to 6. ಈಗ ನೋಡಿ, at x is equal to 6, y is equal to 0.57 into 6 square, 0.4857 into 6 plus 9.4. ಎಷ್ಟು ಬರುತ್ತೆ ಆನ್ಸರ್? 0.2857 into 6 square. Next 0.4857 into 6 plus 9.4, that is 22.5994. 22.5994. This is the final answer. Thank you. ಇದೊಂದು ಸತಿ ಚೆಕ್ ಮಾಡಬೇಕು, ಕರೆಕ್ಟ್ ಹೋಗ್ತೀನಿ. 0.2857 square plus 0.4857 into x6. Thank you. Correct ಇದೆ.